ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ಬೆಳಗಿನ ತಿಂಡಿಗೆ ಬಹಳ ಬೇಗನೆ ಅಂದರೆ ಕ್ವಿಕ್ಕಾಗಿ ಮಾಡುವಂತಹ ರವಾ ಇಡ್ಲಿಯನ್ನು ನೋಡೋಣ. ರುಬ್ಬೋದೆಲ್ಲ ಇಲ್ಲ, ಬೇಗನೆ ಮಾಡ್ಕೊಳ್ಬೋದು, ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಬಾಣಲೆಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ, 1 ಚಮಚ ಸಾಸಿವೆ, ಹಾಗೆ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 2 ಚಮಚ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸು, ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯೊಳಗಡೆ ಹುರ್ಕೊಳ್ಬೇಕು. ನಂತರ ಇದಕ್ಕೆ 2 ಕಪ್ ಆಗುವಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಮನೆಯ ಜನರ ಆಧಾರದ ಮೇಲೆ ನೀವು ರವೆಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ರವೆಯನ್ನು ಮೀಡಿಯಮ್ ಉರಿಯಲ್ಲಿ ಒಂದು 5ರಿಂದ 8 ನಿಮಿಷ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಬಣ್ಣ ಬದಲಾಗಬೇಕು ಹೀಗೆ. ನಂತರ ಇದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕಿ ತಣಿಲಿಕ್ಕೆ ಬಿಡಿ. ಹಾಗೆ ಪೂರ್ತಿಯಾಗಿ ತಣಿದ ಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರು, ಹಾಗೆ ಅದೇ ಕಪ್ ಅಳತೆಯಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಿದ್ರೆ ಇದಕ್ಕೆ ಮತ್ತೆ ಪುನಃ ನೀರನ್ನು ಹಾಕಿ ದೋಸೆ ಹಿಟ್ಟು ಅಂದರೆ ಇಡ್ಲಿ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಈ ಹಿಟ್ಟನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ, ನಿಮಗೆ ಟೈಮ್ ಇದೆ ಅಂದರೆ ಒಂದು 30 ನಿಮಿಷಗಳ ಕಾಲನೂ ಕೂಡ ನೆನೆಯಲಿಕ್ಕೆ ಬಿಡಬೇಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವ ಕರಿಬೇವು, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತುರಿದಿರುವಂತಹ ಕ್ಯಾರೆಟು, 1 ಚಮಚ ಆಗುವಷ್ಟು ಉಪ್ಪು, ಮತ್ತೆ ಪುನಃ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದ ತರಕಾರಿಯನ್ನು ನೀವು ತುರಿದು ಹಾಕ್ಕೊಳ್ಬೋದು. ಬೇಕಿದ್ರೆ ಫ್ರೆಶ್ ಆಗಿರುವಂಥ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈ ಹದದಲ್ಲಿ ಇಡ್ಲಿ ಹಿಟ್ಟು ಇದ್ದರೆ ಸಾಕು. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು, ಮಾಮೂಲಿ ಎಲ್ಲ ಇಡ್ಲಿಯನ್ನು ಮಾಡೋ ಥರನೇ, ಆದರೆ ಅಕ್ಕಿ ರವೆಯಿಂದ ಮಾಡಿದಾಗ ಸ್ವಲ್ಪ ಹೆಚ್ಚು ಟೈಮು ಬೇಕಾಗುತ್ತೆ ಬೇಯಲಿಕ್ಕೆ. ರವೆಯಿಂದಾದರೆ ಒಂದು 5 ನಿಮಿಷ ಕಡಿಮೆ ಸಾಕು. ನಾನಿಲ್ಲಿ ಗೋಡಂಬಿಯನ್ನು ಇಡ್ತಾ ಇದ್ದೇನೆ, ಸುಮ್ಮನೆ ಮಕ್ಕಳಿಗೆ ಇಷ್ಟ ಆಗಲಿ ಅಂತ. ನೀವಿಲ್ಲಿ ಟೊಮೆಟೊ, ಬಾದಾಮಿ, ತುಪ್ಪದಲ್ಲಿ ಹುರಿದಿರುವಂಥ ಬಾದಾಮಿಯನ್ನು ಕೂಡ ಇಡ್ಬೋದು, ಅವು ಕೂಡ ತುಂಬಾ ರುಚಿಯಾಗಿರುತ್ತೆ. ಮುಂಚೆನೇ ಇಡ್ಲಿ ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡು ಮತ್ತು ಬೇಗನೆ ಆಗಿರುತ್ತೆ. ನೋಡಿ, ಹೀಗೆ ಇಡ್ಲಿ ತಟ್ಟೆಯನ್ನು ಇಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಯಿಸಿದರೆ ರುಚಿಕರವಾದಂತಹ ರವಾ ಇಡ್ಲಿ ರೆಡಿಯಾಗಿದೆ. ನೋಡಿ, ಅಂಟ್ಕೊಳ್ತೆಲ್ಲ ಇಲ್ಲ, ಬಹಳ ಬೇಗನೆ ಪಾತ್ರೆಯನ್ನು ಬಿಟ್ಕೊಳ್ತಾ ಇದೆ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ಭಾಳನೇ ಇಷ್ಟಪಡ್ತಾರೆ. ಬೆಳಗಿನ ತಿಂಡಿಗೆ ನಾವು ಕೆಲವೊಮ್ಮೆ ರೆಡಿ ಮಾಡಿ ಇಟ್ಕೊಂಡಿರಲ್ಲ ಮುಂಚೆನೇ, ಅಂಥ ಹೊತ್ತಲ್ಲೆಲ್ಲ ಈ ರವಾ ಇಡ್ಲಿಯನ್ನು ಮಾಡ್ಕೊಳ್ಬೋದು. ಸಾಫ್ಟಾಗಿ ರುಚಿಯಾಗಿಯೂ ಕೂಡ. ನಾನಿಲ್ಲಿ ಕಾಯಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.